ರಾಹುಲ್ ಗಾಂಧಿಗೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಜನ ಕಪ್ಪು ಬಾವುಟ ತೋರಿಸಿರುವುದು ವರದಿಯಾಗಿದೆ. ಎಐ ಶೃಂಗಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮೋದಿ ವಿರುದ್ಧ ಪ್ರತಿಭಟನೆ ನಡೆಸಿದ ಬಳಿಕ ಇದು ನಡೆದಿದೆ. ಶನಿವಾರ ರಾಹುಲ್ ಗಾಂಧಿ ಮಹಾರಾಷ್ಟ್ರದ ಮುಲುಂಡ್ನಲ್ಲಿರುವ ನ್ಯಾಯಾಲಯಕ್ಕೆ ಹಾಜರಾಗೋಕೆ ಬರ್ತಾ ಇದ್ದಾಗ ಬಿಜೆಪಿಯ ಯುವ ಘಟಕ ಅವರ ಕಾರನ್ನ ತಡೆಯೋಕೆ ಪ್ರಯತ್ನಿಸಿತು. ಅವರು ಅವರ ಕಾರಿನ ಮುಂದೆ ಹೋಗೋಕೆ ಪ್ರಯತ್ನ ಪಟ್ಟರು. ಆದರೆ ಬೆಂಗಾವಲು ಪಡೆ ಇದ್ದದ್ರಿಂದ ಅದು ಸಾಧ್ಯವಾಗಲಿಲ್ಲ. ಆದರೆ ಬಿಜೆಪಿ ಜನ ರಾಹುಲ್ ಗಾಂಧಿಗೆ ಕಪ್ಪು ಬಾವುಟಗಳನ್ನ ತೋರಿಸಿದ್ರು. ಈ ನಡುವೆ ಯಾರೂ ಊಹೆ ಮಾಡಿರದ ವಿದ್ಯಮಾನ ನಡೆಯಿತು. ತಮ್ಮ ವಿರುದ್ಧದ ಪ್ರತಿಭಟನೆಯ ಸುದ್ದಿ ಹೊರಬರುವ ಮೊದಲೇ ರಾಹುಲ್ ಗಾಂಧಿ ಪ್ರಧಾನಿ ರಾಜಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರು. ಪ್ರಧಾನಿ ರಾಜಿ ಮಾಡಿಕೊಂಡಿದ್ದಾರೆ, ಅವರು ದೇಶಕ್ಕೆ ದ್ರೋಹ ಮಾಡಿದ್ದಾರೆ ಮತ್ತು ಇದರಿಂದಾಗಿ ಅವರ ಬಣ್ಣ ಬಯಲಾಗಿದೆ. ಅವರು ಅಮೆರಿಕದೊಂದಿಗೆ ಮರು ಮಾತುಕತೆ ನಡೆಸೋದಿಲ್ಲ, ಮತ್ತೆ ಶರಣಾಗ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಯುಎಸ್ ಸುಪ್ರೀಂ ಕೋರ್ಟ್ ಟ್ರಂಪ್ ಅವರ ವಿಶ್ವದಾದ್ಯಂತ ಸುಂಕಗಳನ್ನ ಕಾನೂನು ಬಾಹಿರ ಅಂತ ಘೋಷಿಸಿ ರದ್ದುಗೊಳಿಸಿದ ಬಳಿಕ ಟ್ರಂಪ್ ಪ್ರಪಂಚದಾದ್ಯಂತ 10% ಸುಂಕವನ್ನ ಮತ್ತೆ ವಿಧಿಸಿದ್ದಾರೆ. ಈಗ ಭಾರತದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಲಾಗ್ತಿದೆ. ವಿರೋಧ ಪಕ್ಷ ಪ್ರಧಾನಿ ಮೋದಿ ಅವರನ್ನ ಪ್ರಶ್ನೆ ಮಾಡೋಕೆ ಪ್ರಾರಂಭಿಸಿದೆ. ಟ್ರಂಪ್ ಅವರ ಈ ಹೊಸ ಘೋಷಣೆಯ ನಂತರ ವ್ಯಾಪಾರ ಒಪ್ಪಂದದಲ್ಲಿ ಅಮೆರಿಕದೊಂದಿಗೆ ಹಲವು ಮಾತುಕತೆಗಳಿಗೆ ಒಪ್ಪಿಕೊಂಡ ಭಾರತ ಕೂಡ 10% ಸುಂಕ ತೆರಬೇಕಾಗಿದೆ. ಒಪ್ಪಂದದಲ್ಲಿ ಭಾರತ 5 ವರ್ಷಗಳಲ್ಲಿ $500 ಬಿಲಿಯನ್ ಹೂಡಿಕೆ ಮಾಡುವ ಉದ್ದೇಶದ ಬಗ್ಗೆ ಹೇಳಿದೆ. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡುವುದನ್ನು ಬಹುತೇಕ ನಿಲ್ಲಿಸಿದೆ. ಕೃಷಿ ವಲಯದ ಕೆಲವನ್ನೂ ಕೂಡ ಭಾರತ ಅಮೆರಿಕಕ್ಕೆ ತೆರೆದಿಟ್ಟಿದೆ. ಅಮೆರಿಕದ ಪ್ರಭಾವದ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ಭಾರತದೊಂದಿಗಿನ ವ್ಯಾಪಾರ ಒಪ್ಪಂದ ಮುಂದುವರಿಯುತ್ತೆ, ಆದರೆ ಭಾರತ ಇನ್ನೂ 10% ಸುಂಕ ಪಾವತಿ ಮಾಡಬೇಕಾಗತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಹಿಂದೆ 2-3% ಸುಂಕವನ್ನ ಪಾವತಿ ಮಾಡ್ತಿದ್ದ ವಸ್ತುಗಳಿಗೆ ಇನ್ನು ಮುಂದೆ 10% ಸುಂಕವನ್ನ ಪಾವತಿ ಮಾಡಬೇಕಾಗತ್ತೆ. ಹಾಗಾಗಿನೇ ರಾಹುಲ್ ಗಾಂಧಿ ಪ್ರಧಾನಿ ಶರಣಾಗಿರೋದ್ರಿಂದ ಅವರು ಮರು ಮಾತುಕತೆ ನಡೆಸೋದಿಲ್ಲ ಅಂತ ಹೇಳಿದ್ರು. ಯುವ ಕಾಂಗ್ರೆಸ್ ಕೂಡ ಬಹಳ ಆಕ್ರಮಣಕಾರಿಯಾಗಿದೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಎಐ ಶೃಂಗಸಭೆಯಲ್ಲಿ ಶರ್ಟ್ ಧರಿಸದೆ ಪ್ರತಿಭಟನೆ ನಡೆಸಿದ್ದಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಟೀಕಿಸಲಾಗ್ತಿದೆ. ಎಐ ಶೃಂಗಸಭೆಯಲ್ಲಿ ಭಾಗವಹಿಸುವ ಮೂಲಕ ದೇಶಕ್ಕೆ ಅಪಖ್ಯಾತಿ ತಂದಿದೆ ಅಂತ ಆರೋಪಿಸಲಾಗ್ತಿದೆ. ಆದರೆ ಟಿಎಂಸಿ ಸಂಸದೆ ಮೌವಾ ಮೊಯಿತ್ರಾ ಇದನ್ನ ನಿರಾಕರಿಸಿದ್ದಾರೆ. ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಶಾಂತಿಯುತ ಪ್ರತಿಭಟನೆಗಳು ಕಳಪೆಯಾಗಿ ಶತಮಾನಗಳಿಂದ ಜಾಗತಿಕವಾಗಿ ನಡೆದಿದೆ. ಫಲಕಗಳನ್ನು ಹಿಡಿದಿರುವ ಕೆಲವು ಯುವಕರಿಂದ ಭಾರತ ಮುಜುಗರಕ್ಕೊಳಗಾಗೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ಬದಲಾಗಿ ನಾಚಿಕೆಗೇಡಿನ ಅವ್ಯವಸ್ಥೆ, ಪ್ರತಿನಿಧಿಗಳು ಸಹಿಸಬೇಕಾದ ಮೈಲುಗಳಷ್ಟು ನಡಿಗೆ, ಸ್ವಚ್ಛ ಶೌಚಾಲಯಗಳ ಕೊರತೆ, ಗಾಲ್ಗೋಟಿಯ ಘಟನೆಗಳಂತವುಗಳಿಂದ ಭಾರತ ಮುಜುಗರಕ್ಕೊಳಗಾಗಿದೆ ಅಂತ ಮೊಯಿತ್ರಾ ಹೇಳಿದ್ದಾರೆ. ಗಾಲ್ಗೋಟಿಯ ಘಟನೆಯನ್ನ ಪ್ರಪಂಚದಾದ್ಯಂತ ವಿದೇಶಿ ಮಾಧ್ಯಮಗಳು ವರದಿ ಮಾಡಿವೆ. ಅದರಿಂದ ಭಾರತಕ್ಕೆ ಅವಮಾನವನ್ನ ಅನುಭವಿಸಬೇಕಾಗಿದೆಯೇ ಹೊರತು ಯುವ ಕಾಂಗ್ರೆಸ್ ಪ್ರತಿಭಟನೆಯಿಂದ ಅಲ್ಲ. ಬಿಜೆಪಿ ನಾಯಕರೊಬ್ಬರು ರಾಹುಲ್ ಗಾಂಧಿಯನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕ್ತಿದ್ರು. ಸದನಕ್ಕೆ ನುಗ್ಗಿ ಕಾಂಗ್ರೆಸ್ ಸಂಸದರ ಮೇಲೆ ಗುಂಡು ಹಾರಿಸೋದಾಗಿ ಬೆದರಿಕೆ ಹಾಕ್ತಿದ್ರು. ಆದರೆ ಅದರ ವಿರುದ್ಧ ಯಾವುದೇ ಆಕ್ರೋಶ ಇಲ್ದಿರುವಾಗ ಅದು ಭಾರತಕ್ಕೆ ಅವಮಾನ ಅಲ್ವಾ? ಅದು ಭಯಾನಕವಲ್ವಾ? ಕಾಂಗ್ರೆಸ್ ಪಕ್ಷ ಈಗ ಅಂತಹ ಅನೇಕ ವಿಷಯಗಳನ್ನ ಎತ್ತೋಕೆ ಪ್ರಾರಂಭಿಸಿದೆ. ಅದು ತನ್ನ ನಿರೂಪಣೆಯನ್ನ ಸ್ಥಾಪಿಸೋಕೆ ಪ್ರಯತ್ನಿಸ್ತಿದೆ. ಅದು ಯಶಸ್ವಿ ಆಗತ್ತಾ ಅಥವಾ ಇಲ್ವಾ ಅನ್ನೋದು ಬೇರೆ ಮಾತು. ಆದ್ರೆ ಈ ಬಾರಿ ಕಾಂಗ್ರೆಸ್ ತಲೆಬಾಗೋಕೆ ನಿರಾಕರಿಸಿದೆ. ರಾಜಕೀಯ ಮಾಡೋದು ಹೇಗೆ ಅಂತ ನೀವು ನಮ್ಗೆ ಹೇಳಬೇಕಿಲ್ಲ ಅಂತ ಕಾಂಗ್ರೆಸ್ ಹೇಳಿದೆ. ನಮ್ಮ ರಾಜಕೀಯವನ್ನ ನಾವೇ ನಿರ್ಧರಿಸ್ತೇವೆ, ನಮ್ಮ ನಿರೂಪಣೆಯನ್ನ ನಾವು ಸಾರ್ವಜನಿಕರ ಮುಂದಿಡ್ತೀವಿ ಅಂತ ಸಂದೇಶವನ್ನ ಕಾಂಗ್ರೆಸ್ ಕೊಟ್ಟಿದೆ. ಯುವ ಕಾಂಗ್ರೆಸ್ ಎತ್ತುತ್ತಾ ಇರುವ ಅಂಶ ಏನು ಅಂದ್ರೆ, ನಾವು ಕಳೆದ ಹಲವಾರು ದಿನಗಳಿಂದ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸ್ತಿದೀವಿ ಮತ್ತು ನಮ್ಮ ಮಾತನ್ನ ಯಾರು ಕೇಳ್ತಾರೆ? ಇಂದು ನಾವು ಒಂದು ಸ್ಥಳದಲ್ಲಿ ಪ್ರತಿಭಟನೆ ಮಾಡಿದ್ವಿ, ಆದ್ರಿಂದ ಕನಿಷ್ಠ ಪಕ್ಷ ನಮ್ಮ ಮಾತನ್ನ ಕೇಳಲಾಗ್ತಿದೆ ಅನ್ನೋದು ಅವರ ವಾದ. ಇಲ್ಲಿ ಮುಖ್ಯ ವಿಚಾರ ಏನು ಅಂದ್ರೆ, ರಾಹುಲ್ ಗಾಂಧಿ ಅವರ ಮನೋಭಾವವನ್ನ ಸಾಕಾರಗೊಳಿಸುವ ಹೊಸ ರೀತಿಯ ಕಾಂಗ್ರೆಸ್ ಅನ್ನ ಸ್ಥಾಪಿಸೋದಾಗಿದೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ನಾವಿನ್ನೂ ಹೆದರೋದಿಲ್ಲ ಅನ್ನೋ ಸಂದೇಶ ನೀಡ್ತಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.